ತುಮಕೂರು ಜಿಲ್ಲೆಯಲ್ಲಿ ಪೌತಿಕಾತ ಅಭಿಯಾನ 2.0. ಹಳ್ಳಿಗಳಿಗೆ ಭೇಟಿ ನೀಡಿ ಪೌತಿಕಾತ ಬಗ್ಗೆ ಸಮಸ್ಯೆ ಆಲಿಸಿದ ಡಿಸಿ. ಕೆಲಸ ಮಾಡದ ಅಧಿಕಾರಿಗಳಿಗೆ ಡಿಸಿ ಶುಭ ಕಲ್ಯಾಣ ಫುಲ್ ಕ್ಲಾಸ್. ತುಮಕೂರು ಜಿಲ್ಲೆಯಲ್ಲಿ ಡಿಸಿಎಂ ಹಾಗೂ ಕಂದಾಯ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶದಂತೆ ಜಿಲ್ಲೆಯಲ್ಲಿ ಇಂದಿನಿಂದ ಪೌತಿಕಾತ ಅಭಿಯಾನ 2.0 ಆರಂಭಿಸಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧಿಕಾರಿಗಳೊಂದಿಗೆ ಹಳ್ಳಿಗಳಿಗೆ ಭೇಟಿಯನ್ನ ನೀಡಿ ಪೌತಿಕಾತೆಗೆ ಇರುವ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಆಲಿಸಿ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಹೌದು, ತುಮಕೂರು ಡಿಸಿ ಶುಭ ಕಲ್ಯಾಣ್ ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿಯ ಬುಗಡನಹಳ್ಳಿ ಹಾಗೂ ಕೋರಾ ಹೋಬಳಿಯ ಚಿಕ್ಕತೊಟ್ಲುಕೆರೆ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಸಾರ್ವಜನಿಕರಿಂದ ಪೌತಿಕಾತೆ ಮಾಡಿಸಲು ಎದುರಾಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಜನರಿಂದ ಅಹವಾಲನ್ನ ಸ್ವೀಕರಿಸಿದ್ರು. ಇನ್ನು ಈ ವೇಳೆ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಸರಿಯಾಗಿ ಕೆಲಸ ಮಾಡುವಂತೆ ಡಿಸಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕಳೆದ ಬಾರಿ ಸುಮಾರು 1.5 ಲಕ್ಷ ಪೌತಿಕಾತೆ ಮಾಡುವ ಮೂಲಕ ಜಿಲ್ಲೆ ಗಿನ್ನಿಸ್ ದಾಖಲೆಯನ್ನ ಮಾಡಿತ್ತು. ಇದೀಗ ಡಿಸಿಎಂ ಹಾಗೂ ಕಂದಾಯ ಸಚಿವರ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪೌತಿಕಾತ ಅಭಿಯಾನ 2.0 ಶುರು ಮಾಡಲಾಗಿದೆ. ಇದರಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ನಾವು ಇಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಜನರಿಂದಲೇ ಅಹವಾಲನ್ನ ಸ್ವೀಕರಿಸಿದ್ದೇವೆ. ಆದಷ್ಟು ಬೇಗ ಯಾವುದೇ ತೊಂದರೆ ಆಗದಂತೆ ಜನರಿಗೆ ಪೌತಿಕಾತೆ ಮಾಡಿಕೊಡಲು ಸೂಚನೆಯನ್ನ ನೀಡಲಾಗಿದೆ ಎಂದು ಡಿಸಿ ಶುಭ ಕಲ್ಯಾಣ್ ಸೂಚನೆಯನ್ನ ನೀಡಿದ್ರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಾದ ಡಾ ಜಿ ಪರಮೇಶ್ವರ್ ಸರ್ ನಿನ್ನೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪೌತಿಕಾತೆ ಇನ್ನೂ ಒಂದು 2 ಲಕ್ಷ ಏನು ಪೆಂಡಿಂಗ್ ಇದೆ, ಬೈ ಡಿಸೆಂಬರ್ ಅದನ್ನು ಮುಗಿಸಬೇಕು. ಎಲ್ಲ ಕಂದಾಯ ಅಧಿಕಾರಿಗಳು, ಅದು VAOಗಳು, ಗ್ರಾಮ ಸಹಾಯಕರು, RI, DTs, AC, ತಹಸೀಲ್ದಾರ್ಸ್, DC ಎಲ್ಲರೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ವಿಸಿಟ್ ಮಾಡಿ ಮನೆ ಮನೆಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ 1 ತಿಂಗಳ ಒಳಗಡೆ ಮಾಡಿಕೊಡ್ಬೇಕು. ಡಿಸೆಂಬರ್ ಒಳಗಡೆ 2 ಲಕ್ಷ 2.5 ಲಕ್ಷ ಪೌತಿಕಾತೆ ಮಾಡಬೇಕು. ಅದರಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ. ಕೋರ್ಟಲ್ಲಿ ಸ್ಟೇ ಇರುವುದು, ಆ ಥರ ಇಶ್ಯೂಸನ್ನು ಬಿಟ್ಟು ಉಳಿದುದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿನ್ನೆ ಆನರಬಲ್ DCM ಸರ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಬೆಳಗ್ಗೆನೇ ಇವತ್ತು 2 ಹಳ್ಳಿಗೆ ನಾವು ಭೇಟಿ ಮಾಡಿದ್ವಿ. ಒಂದು ಬೆಳ್ಳಾವಿ ಹೋಬಳಿ ಬುಗುಡ್ನಹಳ್ಳಿ ಗ್ರಾಮ ಪಂಚಾಯತ್ತು, ಇನ್ನೂ ಒಂದು ಚಿಕ್ಕತೊಟ್ಲುಕೆರೆ ಕೋರಾ ಹೋಬಳಿ, ಎರಡಕ್ಕೂ ನಾವು ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಸಾರ್ವಜನಿಕರಿಂದ ಪೌತಿಕಾತೆಯದು ಅರ್ಜಿಗಳು ಏನಿತ್ತು ಸ್ವತಃ ನಾನೇ ಈಸ್ಕೊಂಡಿದ್ದೀನಿ. ಒಂದು 15 ಡೇಸಲ್ಲಿ ನಾವು ಪ್ರಾಸೆಸ್ ಮಾಡ್ತೀವಿ. ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ನಾನು ಕೂಡ ನೋಡಿದ್ದೀನಿ. ಅದನ್ನು ಕಮಿಷನರ್ ಅವರು ಕೂಡ ಮಾತಾಡಿದ್ದೀನಿ, ಸ್ಟೇಟಲ್ಲಿ ಕಮಿಷನರ್ಗೂ ಮಾತಾಡಿದ್ವಿ. ಸೊ ಒಟ್ಟಾರೆಯಾಗಿ ನಾವು ಮೇ 19th ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 1.5 ಲ್ಯಾಕ್ ಪೀಪಲ್ಗೆ ಪೌತಿಕಾತೆ ಕೊಟ್ಟಿದ್ದೀವಿ. ಹಕ್ಕುಪತ್ರಗಳು ಸುಮಾರು 30 ವರ್ಷದಿಂದ ಪೆಂಡಿಂಗ್ ಇದ್ದಿದ್ದ ಹಕ್ಕುಪತ್ರಗಳು 26,000 ಜನಕ್ಕೆ ಕೊಟ್ಟು ಗಿನ್ನೆಸ್ಸಲ್ಲಿ ಕೂಡ ದಾಖಲೆ ಆಯಿತು. ಇನ್ನು ಮುಂದೆ ಪೌತಿಕಾತ ಅಭಿಯಾನ್ 2.0 ಅಂತ ಒಂದು ತ್ವರಿತ ಗತಿಯಲ್ಲಿ ಮಾಡಬೇಕು ಅಂತ ನಮಗೆ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಇವತ್ತು ಕೂಡ ನಾವು ಎಲ್ಲ ಅಧಿಕಾರಿಗಳು ಸಭೆಯನ್ನು ಕರೆದಿದ್ದೀವಿ. ಸೊ ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಮಾಡ್ತೀವಿ. ಇದಿಲ್ಲದೆ ಸಾರ್ವಜನಿಕರದ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ಕೂಡ ನಾವು ಇವತ್ತೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. RO ಪ್ಲ್ಯಾನ್ಸು, ಈ ಸ್ವತ್ತದ್ದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಬೇಗ ಮಾಡಿಸ್ಬೇಕು ಅಂತ ಈಗಾಗಲೇ ಒಂದು ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡಿದ್ದೀವಿ. ಯಾವ್ಯಾವ ಕಾಮಗಾರಿಗಳು ಸುಮಾರು ದಿವಸಗಳಿಂದ ಪೆಂಡಿಂಗ್ ಇದೆ ಅದನ್ನು 3 ಮಂತ್ಸ್ ಒಳಗಡೆ ಮಾಡಬೇಕು ಅಂತ ಅದಕ್ಕೆ ಒಂದು ಸ್ಪೆಷಲ್ ಟೀಮನ್ನು ರಚನೆ ಕೂಡ ಮಾಡಿದ್ದೀವಿ. ಅದು ಕೂಡ ಆನರಬಲ್ DCM ಸರ್ ಪರಮೇಶ್ವರ್ ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಜಿಲ್ಲಾಡಳಿತ ವತಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ಇರ್ಬೋದು ಅಥವಾ ಕಂದಾಯ ಇಲಾಖೆದು ಕೆಲಸಗಳು ಇರ್ಬೋದು, ಇದನ್ನು ನಾವು ಜನರು ಬಾಗಿಲಿಗೆ ಬಂದು ಅದನ್ನು ಮಾಡಿಕೊಡಬೇಕು ಅನ್ನೋ ಒಂದು ಸಂದೇಶ ನಮಗೆ ಅವ್ರು ಕೊಟ್ಟಿದ್ದಾರೆ. ಅದು ಪ್ರಕಾರ ನಾವು ಪ್ರತಿಯೊಬ್ಬರು ಕೂಡ
ಪಾಲನೆ ಮಾಡ್ತೀವಿ. ಎಲ್ಲ ಅಧಿಕಾರಿಗಳು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಹಿಂದೆ ಕೂಡ ನಾವು ಡೆಲಿವರ್ ಮಾಡಿದ್ದೀವಿ, ಮುಂದೇನು ಇನ್ನೂ ಒಂದು ಹೆಚ್ಚು ಶಕ್ತಿಯಿಂದ ನಾವು ಡೆಲಿವರ್ ಮಾಡ್ತೀವಿ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಜನಗಳಿಗೆ ಅಧಿಕಾರಿಗಳು ಗ್ರಾಮ ಪಂಚಾಯತಿಗಳ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಜನಗಳಿಗೆ. ಇವತ್ತು ಬೆಳಗ್ಗೆ ಬುಗುಡ್ನಲ್ಲಿ PDO ಅವರು ಕೂಡ ಇರಲಿಲ್ಲ. ನಾನು ಅಲ್ಲಿ ಹೋದಾಗ EO ಅವರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಹಾನ್ರಬಲ್ CM ಅವರು ಮೊನ್ನೆ DC, CEO, SP, DCFಗೆ ಒಂದು ಮೀಟಿಂಗ್ ತಗೊಂಡಿದ್ರು. ಅದರಲ್ಲಿ ತುಮಕೂರಿಗೆ ಅವರು 2 ಸರಿ ಅಪ್ರಿಷಿಯೇಟ್ ಮಾಡಿದರು, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಬಟ್ ಅದರಲ್ಲಿ ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸು ಪ್ರತಿಯೊಬ್ಬ ಅಧಿಕಾರಿ ಕೂಡ 10 ಗಂಟೆ ಒಳಗಡೆ ಆಫೀಸಲ್ಲಿ ಇರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ. ಆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ನಾವು ಇವತ್ತು ಮೀಟಿಂಗ್ಗೆ ಎಲ್ಲ ಆಫೀಸರ್ಸ್ ಕರೆದಿದ್ದೀವಿ. ಅದನ್ನು ನಾವು ಇನ್ಫಾರ್ಮ್ ಮಾಡ್ತೀವಿ, ಅದನ್ನು ಪಾಲನೆ ಮಾಡಬೇಕು ಅಂತ ನಾವು ಕಡ್ಡಾಯವಾಗಿ ಹೇಳ್ತೀವಿ ಮತ್ತು ರೈಟಿಂಗಲ್ಲಿನೂ ಸಹ ನಾವು ಕೊಡ್ತೀವಿ. ಇನ್ನು ಪೌತಿ ಖಾತೆ ಆಂದೋಲನದಲ್ಲಿ DC ಶುಭ ಕಲ್ಯಾಣ್, ಉಪ ವಿಭಾಗಾಧಿಕಾರಿ ನಹಿದಾ ಜಂಜಂ, ತಹಸೀಲ್ದಾರ್ ರಾಜೇಶ್ವರಿ, EO ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ, ಪ್ರಜಾಶಕ್ತಿ TV, ತುಮಕೂರು.